ಕಾಂಗ್ರೆಸ್ನವರು ಮಾಡಿದಂಥ ಅವೈಜ್ಞಾನಿಕವಾದಂಥ ಈ ಗ್ಯಾರಂಟಿಗಳೇನಿದೆ ಸಮರ್ಪಕವಾಗಿ ಎಲ್ಲ ಜನರಿಗೆ ಸಿಗಲಿಲ್ಲ. ಮಹಿಳೆಯರಿಗಾಗಿರಲಿ, ವಿದ್ಯಾರ್ಥಿಗಳಿಗಾಗಲಿ, ಅಥವಾ ವಿದ್ಯುತ್ ಶಕ್ತಿ ಕೊಡೋದಾಗಲಿ. ನಮ್ಮ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ಸೇರಿದಂಥವ್ರಿಗೆ 75 ಯೂನಿಟ್ ಫ್ರೀಯಾಗಿ ಕೊಟ್ಟಿದ್ರು. ಅದು ಭಾಗ್ಯಜ್ಯೋತಿ ಮತ್ತು ಕುಟೀರ ಜ್ಯೋತಿ ಅಂತ ಮೊದಲೇ ಇತ್ತದು. ಈಗ ಅದನ್ನು ಎಲ್ಲರಿಗೆ ಅಂತ ಕೊಟ್ಟರು. ಈಗ ಯುವ ನಿಧಿ ಮಾಡುವಾಗ ಏನು ಹೇಳಿದ್ರಿ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ? ನಾವೆಲ್ಲ ಯುವಕರಿಗೆ ವಿದ್ಯಾವಂತರಿಗೆ ನಾವು 3,000 ಕೊಡ್ತೀವಿ ಅಂತ ಹೇಳಿದ್ರಿ. ಅದಾದಮೇಲೆ ಹೊಸ ರೂಲ್ ಮಾಡಿದ್ರಿ, ಸಬ್ ರೂಲ್ ಏನು ಮಾಡಿದ್ರಿ? 2023 ಪಾಸಾಗಿರಬೇಕು, 6 ತಿಂಗಳಿಂದ ಕೆಲಸ ಇರಬಾರ್ದು ಅಂತ ಹೇಳಿ ಒಂದು 3,600 ಜನ ಮಾಡೋರೆ. ಏನು ಪ್ರಯೋಜನ ಆಯಿತು? ಹಾಗಂದ್ರೆ ಅಷ್ಟೇ ಜನ ಅನ್ಎಂಪ್ಲಾಯ್ಡ್ಸ್ ಇರೋದು ಈ ದೇಶದಲ್ಲಿ, ರಾಜ್ಯದಲ್ಲಿ. ನೀವು ಏನು ಮಾಡಬೇಕು ಅಂತ ಹೇಳಿದ್ರಿ? 10 kg ಕೊಡ್ತೀವಿ ಅಂತ ಹೇಳಿದ್ರಿ, ಕೊಡೋಕ್ಕಾಯ್ತಾ ನಿಮ್ಮ ಕೈಲಿ? ನಾವು ಕೊಟ್ಟಿದ್ದು ಮೋದಿಯವರು ಕೊಡೋ ಅಕ್ಕಿನ ತೊಗೊಂಡು ನೀವು ನಮ್ಮನಿಗೆ ಅದಂತ ಅದರ ಮೇಲೆ ಚೀಲದ ಮೇಲೆ ನಮ್ಮ ಅಕ್ಕಿ ಅಂತ ಕೊಡ್ತಾ ಇದ್ದೀರಿ. ಕೊಡೋಕ್ಕಾಯ್ತಾ ನಿಮಗೆ? ಕೊಡೋಕ್ಕಾಗಿಲ್ಲ. ಈಗ ಬಸ್ಗಳು ಕೊಟ್ಟರೆ, ಹೆಣ್ಮಕ್ಳಿಗೆ ಬಸ್ ಕೊಟ್ರಿ, ನನಗೇನು ಭಾಳ ಸಂತೋಷ. ನಮ್ಮ ಹೆಣ್ಮಕ್ಳು ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾರೆ, ಭಾಳ ಸಂತೋಷ. ಆದರೆ ಈ ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳು ಅವ್ರದ್ದೇ ಆದಂಥ ಒಂದು ಪರಿಪಾಟ್ಲು ಇಟ್ಕೊಂಡಿದ್ದಾರೆ. ಅಂದರೆ ಇವರಲ್ಲಿದ್ದಂಥ ಅರ್ಧ ಬಸ್ ಕೆಟ್ಟು ನಿಂತಿದೆ. KSRTC ಮತ್ತು $1,000ಕ್ಕಿಂತ ಹೆಚ್ಚು ಹಣವನ್ನು ಅವರು RTC ಬಸ್ಸಸ್ ಕೊಡಬೇಕು, ದುಡ್ಡು ಕೊಟ್ಟಿಲ್ಲ. ಹೆಂಗೆ ನಡೀತದೆ? ನೀವು ಮಾಡೋದನ್ನು ಸಿಸ್ಟಮೆಟಿಕ್ಕಾಗಿ ಮಾಡಿ. ಯಾಕೆ ಮಾಡೋಲ್ಲ ನೀವು? ನಿಮ್ಮಲ್ಲಿ ಹಣ ಇಲ್ಲ, ನಿಮಗೆ ವಿತ್ತೀಯ ಕೊರತೆ ಇದೆ, ಸಾಲ ತೊಗೊಂಡಿದ್ದೀರಿ. ಅಷ್ಟೇ ಅಲ್ಲದೆ ನಿಮಗಿನ್ನೂ 40% ಟ್ಯಾಕ್ಸ್ ಬರಬೇಕು, ನಿಮಗೆ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಒದ್ದಾಡ್ತಲ್ಲಿದ್ದೀರಿ. ಮತ್ತು ಏನು ಒಂದೇ ಒಂದು ಅಭಿವೃದ್ಧಿ ಆಗಿಲ್ಲ. ಒಂದು ಬೋರ್ವೆಲ್ ಹಾಕ್ಸೋಕ್ಕಾಗ್ತಿಲ್ಲ ಒಬ್ಬರು MLAಗಳಿಗೆ. ಅವ್ರಿಗೆ ಕೇಳಿ ನೋಡಿ, ಅವ್ರ MLAಗಳು ಯಾರಾದರೂ ಒಪ್ಕೊಳ್ಳಿ. 136 ಜನದಲ್ಲಿ MLAಗಳು ಯಾರಾದರೂ ಧೈರ್ಯವಾಗಿ ಹೇಳಿ ಒಂದು 5 ಕೋಟಿ ರೂಪಾಯಿ ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಮಾಡಿಸಿದ್ದೀನಿ ಅಂತ ಹೇಳಿ, ಅವರು ಒಂದು ಬೋರ್ವೆಲ್ ಹಾಕ್ಸಿದ್ದೀನಿ ಅಂತ ಹೇಳಿ. ಏನಾದರೂ ಹಾಕಿದರೆ ಅದು BJP ಸರ್ಕಾರದಲ್ಲಿ ಆದಂಥ ಅನುದಾನದಿಂದ ತಂದು ಇವಾಗ ಅವರು ಒಂದು ಫೌಂಡೇಶನ್ ಹಾಕಿರ್ಬೋದು ಹೊರತು ಅವರು ಈ ಸರ್ಕಾರದಲ್ಲಿ ₹1 ಕೊಟ್ಟಿಲ್ಲ. ಈಗ ಮೊನ್ನೆ 25 ಕೋಟಿ ಒಬ್ಬೊಬ್ಬರು MLA ಕೊಡ್ತೀನಿ ಕಾಂಗ್ರೆಸ್ MLAಗೆ ಮೊನ್ನೆ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಈಗಾಗಲೇ ಅದರಲ್ಲಿ ದೊಡ್ಡ ಇದು ನಡೀತಾ ಇದೆ, ನಂದು ಪ್ರಾಜೆಕ್ಟ್ ಅಪ್ರೂವ್ ಆಗಬೇಕು, ನಂದು ಅಪ್ರೂವ್ ಆಗಬೇಕು ಅಂತ. ಎಲ್ಲಿ ಕೊಟ್ಟಿದ್ದೀರಿ? ಏನು ಕೊಟ್ಟಿದ್ದೀರಿ? ಅಂದರೆ 9 ತಿಂಗಳಿಂದ ನಿಮ್ಮ ಅಭಿವೃದ್ಧಿ ಏನು? ಈ ರಾಜ್ಯದ ಜನತೆಗೆ ನೀವು ಈ ಒಂದು ಬರ ಪರಿಹಾರದಿಂದ ಮಾಡ್ತಕ್ಕಂಥ ರೈತರಿಗೆ, ಯುವಕರಿಗೆ, ಕುಡಿಯೋ ನೀರಿಲ್ದವ್ರಿಗೆ, ದನಕರುಗಳಿಗೆ ಏನು ಮಾಡಿದ್ದೀರಿ ನೀವು? ಏನಾದರೂ ಮಾಡಿದರೆ ಒಂದು ಶ್ವೇತಪತ್ರ ಬಿಡಿ. ನೀವು ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ, ವಿಷಾಂತರ ಮಾಡಿ ನಾವು ದೇಶ ಬೇರೆ ಮಾಡ್ತೀವಿ, ದೇಶ ವಿಭಿನ್ನ ತುಕಡೆ ಮಾಡ್ತೀವಿ ಅಂತ ಹೇಳಿ, ಅದು ಮಾಡ್ತೀವಿ ಅಂತ ಹೇಳಿ ಬೇರೆ ಬೇರೆ ಕಡೆ ವಿಚಾರಗಳಿಗೆ ನೀವು ವಿಷಯ ಹಸ್ತಾಂತರ ಮಾಡುವಂಥದ್ದು. ನಮ್ಮ ಮಜೀರ್ ಅವ್ರು ಹೇಳ್ತಾ ಇದ್ರು, ನೀವು ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟಿದ್ದೀರಿ ಅಂತ. ಮೊನ್ನೆ ನಾವು ಡೆಲ್ಲಿಗೆ ಹೋಗ್ತೀವಿ ಅಂತ ಫುಲ್ ಎಲ್ಲ ಪೇಪರ್ನಲ್ಲಿ ಕೊಟ್ಟಿದ್ರು ನನಗೆ. ಅದು ಅವ್ರದ್ದು ಸರ್ಕಾರಿ ಹಣನೇ, ಅದು ರೈತರು ಕೊಟ್ಟಂಥದ್ದು, ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿ ದಟ್ ಈಸ್, ಇಲ್ವೇ? ಸೊ ಹಾಗೆ ನೀವು ವಿಷಯಾಂತರ ಮಾಡಬೇಡಿ. ನೀವು ಏನು 9 ತಿಂಗಳಿಂದ ಬಂದ ಮೇಲೆ ನಮ್ಮ ಜನರಿಗೆ ಮಾಡಿದಿರಿ, ಏನನ್ನು ಕೊಡುಗೆಯನ್ನು ಕೊಟ್ಟಿದ್ದೀರಿ, ಎಷ್ಟು ಹಣವನ್ನು ರೈತರ ಬರ ಪರಿಹಾರ ಕೊಟ್ಟಿದ್ದೀರಿ, ನೀರಾವರಿ ಯೋಜನೆಗಳನ್ನು ಕೊಟ್ಟಿದ್ದೀರಿ, ದಯವಿಟ್ಟು ಅದನ್ನು ತಿಳಿಸಿ ನೀವು ಫಸ್ಟು. ಅವರ ಪ್ರಶ್ನೆಗಳಲ್ಲೇ ಎಲ್ಲ ಉತ್ತರವೂ ಅಡಗಿದೆ. ನಾನು ಮೊದಲೇ ಹೇಳಿದೆ, ಇಲಾಖಾವಾರು ಇರಿಗೇಷನ್ಗೆ ಏನು ಕೊಡಬೇಕು, ಬೋರ್ವೆಲ್ಗೆ ಏನು ಕೊಡಬೇಕು, ಆಯಾ ಇಲಾಖೆಯಲ್ಲಿ ಆ ಕೆಲಸಗಳು ನಡೀತಾನೆ ಇದ್ದಾವೆ. ಸಮಸ್ಯೆ ಆಗಿರೋದು ಇವರು 1.5 ಲಕ್ಷ ಕೋಟಿ ಟೆಂಡರ್ ಕರೆದ್ಬಿಟ್ಟು ಹೋಗ್ಬಿಟ್ಟವ್ರೆ, ಪೇಮೆಂಟ್ ಮಾಡಿದೆ. ಎಲ್ಲ ಗುತ್ತಿಗೆದಾರರಿಗೆ ಪೇಮೆಂಟ್ ಪೆಂಡಿಂಗ್ ಇಟ್ಬಿಟ್ಟು ಹೋಗವ್ರೆ. ಅದನ್ನ ನಾವು ಮಾಡಬೇಕಾಗಿದೆ. ಎರಡನೇದಾಗಿ ದೇಶದ್ರೋಹದ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಏನೋ DK ಸುರೇಶ್ ಅವರು ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗೆ ನೋವಾಗಿದೆ, ದೇಶ ತುಂಡರಿಸುವ ಮಾತಲ್ಲ ಅದು, ನಮಗೂ ನೋವಾಗಿದೆ. 4ನೇ 1 ಭಾಗ ನಮಗೆ ಕೊಟ್ಟು 3 ಭಾಗ ಆದರೂ ಇಟ್ಕೊಳ್ಳಿ. ನಮ್ಮನ್ನು ಹಸಿವಲ್ಲಿ ಇಟ್ಬಿಟ್ಟು ಇನ್ನೊಬ್ರಿಗೆ ಊಟ ಹಾಕುವಷ್ಟು ದೊಡ್ಡತನ ನಮ್ದಲ್ಲ. ನಮ್ಮವ್ರಿಗೆ ಫಸ್ಟ್ ಊಟ ಹಾಕಬೇಕು ಅನ್ನೋ ಮಾತು ಹೇಳಿದ್ರು. ಅದು ದೇಶದ್ರೋಹ. ಇವರು ಗುಂಡಿಕ್ತಾರಂತೆ. ಯಾರೋ ಈಶ್ವರಪ್ಪನವರು ಗನ್ನಿಡ್ಕೊಂಡ್ ಬಂದಿದ್ದಾರೆ ಈಗ, ಗುಂಡಿಕ್ಕಿ ಅಂತ. ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ, ಈ ದೇಶವನ್ನು ತುಂಡರಿಸಿ ಪಾಕಿಸ್ತಾನವನ್ನು ಮಾಡಿದಂತಹ ಅಂತಹ ಜಿನ್ನನ ಹತ್ರ ಹೋಗ್ಬಿಟ್ಟು ಜಿನ್ನ ಒಬ್ಬ ದೇಶಭಕ್ತ ಅಂತ ಹೇಳಿದಂಥ ಅಡ್ವಾಣಿಯವರಿಗೆ ಭಾರತ ರತ್ನ, ಒಕ್ಕೂಟ ವ್ಯವಸ್ಥೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳಿದವರಿಗೆ ಗುಂಡಿಕ್ಕಿ ಅಂತ ಹೇಳುವಂಥ ಪಕ್ಷ ಅವರದ್ದು. ಆದ್ರಿಂದ BJPಗೆ ಯಾವ ನೈತಿಕತೆಯೂ ಇಲ್ಲ. ಇವತ್ತು ಭಾರತ ರತ್ನ ಕೊಟ್ಟಿದ್ದಾರೆ, ಹಿರಿಯ ಯಾವ ಬೇಸ್ ಮೇಲೆ ಗೊತ್ತಿಲ್ಲ. ಈ ದೇಶವನ್ನು ತುಂಡರಿಸಿದ ಜಿನ್ನಾನನ್ನ ದೇಶಭಕ್ತ ಅಂತ ಕರೆದಂಥವ್ರು ಅವರು, ಅವ್ರಿಗೆ ಕೊಡ್ತೀರಿ. ಇನ್ನು ನೆಕ್ಸ್ಟ್ ಗುಡ್ಸೆಗೂ ಕೊಡಬಹುದು, ಹೇಳೋಕ್ಕಾಗಲ್ಲ. ಆದರೆ ನಾನು ನಿಮಗೆ ಒಂದು ಶಾರ್ಟ್ ಹೇಳುವಂಥದ್ದು, 2014ರಲ್ಲಿ ನೀವು ಭಾಷಣವನ್ನೇ ನಂಬಿ ಎಲ್ಲದೂ ಆಗಿದೆ ಅಂತ ಹೇಳಿದ್ರೆ ನಮ್ಮಷ್ಟು ದೊಡ್ಡ ಮೂರ್ಖರು ಯಾರೂ ಇಲ್ಲ. ಎಲ್ಲಿಂದ ಅಂತ ಹೇಳಿದ್ರೆ, ಮೊಟ್ಟ ಮೊದಲ ಆಶ್ವಾಸನೆ, ನಾನು ಎಲ್ಲ ಬ್ಲ್ಯಾಕ್ ಮನಿಗಳನ್ನು ತಂದು ಎಲ್ಲರ ಅಕೌಂಟಿಗೆ 15 ಲಕ್ಷ ಹಂಚ್ತೀನಿ. ₹1 ಬ್ಲ್ಯಾಕ್ ಮನಿ ಬರೋದು ಬಿಡಿ, 30,000 40,000 ಬ್ಲ್ಯಾಕ್ ಮನಿಗಳು ಜಾಸ್ತಿ ಆಗಿದ್ದಾವೆ. ಇನ್ನು ಭದ್ರತಾ ವ್ಯವಸ್ಥೆ, ನಾವು ಅಧಿಕಾರಕ್ಕೆ ಬಂದ ಮೇಲೆ ಸುರಕ್ಷಿತವಾದ ಕೈಗಳಲ್ಲಿದ್ದಾವೆ, ಎಲ್ಲಿನೂ ಸಹ ಬಾಂಬ್ ಬ್ಲಾಸ್ಟ್ ಆಗಿಲ್ಲ. ನಿಮಗೆ ಡಾಟಾ ಕೊಡ್ತೀನಿ ನಾನು. ಈ ದೇಶದಲ್ಲಿ 2019ರ ತನಕ ಕಾಶ್ಮೀರದಲ್ಲಿ 131 ವರ್ಷಕ್ಕೆ 130 ಬಾಂಬ್ ಬ್ಲಾಸ್ಟ್ಗಳು ನಡೀತಾ ಇತ್ತು. ನಾವಿದ್ದಾಗ ಟೆರರ್ ಅಟ್ಯಾಕ್ಗಳು ನಡೀತಾ ಇತ್ತು. ನಾವು ಅಧಿಕಾರ ಸ್ವೀಕರಿಸಿದಾಗ 2003ರಲ್ಲಿ 3000 ಅಟ್ಯಾಕ್ಗಳು ಒಂದು ವರ್ಷಕ್ಕೆ ನಡೀತಾ ಇತ್ತು. ಮನಮೋಹನ್ ಸಿಂಗ್ ಅವರು ಅಧಿಕಾರದಿಂದ ಕೆಳಗಿಳಿಬೇಕಾದ್ರೆ ವರ್ಷಕ್ಕೆ 130 170 ಅವರೇಜ್ ಇತ್ತು. ಇವರು 370 ತೆಗೆಯುವುದಕ್ಕಿಂತ ಮುಂಚೆ ಒಂದು ವರ್ಷಕ್ಕೆ 614 ಟೆರರ್ ಅಟ್ಯಾಕ್ಗಳು. ಒಳನುಸುಳುವಿಕೆ, ಇವರ ಡಾಟಾ ಕೊಡ್ತೀನಿ, ಇವರು ಬಂದ ಮೇಲೆ ಒಳನುಸುಳುವಿಕೆ ಜಾಸ್ತಿ ಇದೆ.
ಕದನ ವಿರಾಮ ಉಲ್ಲಂಘನೆ, ಸಾವಿರಾರು ಬಾರಿ ಹೆಚ್ಚು ಕದನ ವಿರಾಮ ಉಲ್ಲಂಘನೆ ಇವರ ಕಾಲಾವಧಿಯಲ್ಲಿ, ಕಲ್ಲೆಸೆತ ಇವರ ಅವಧಿಯಲ್ಲಿ. ನಾವು 10 ವರ್ಷದಲ್ಲಿ 24,000 ಟೆರರಿಸ್ಟ್ಗಳನ್ನ ಅರೆಸ್ಟ್ ಮಾಡಿದೀವಿ. ಇವ್ರು ಬಂದ ಮೇಲೆ ಇಲ್ಲಿ 17,000 ಟೆರರಿಸ್ಟ್ ಯಾವ ವಿಭಾಗದಲ್ಲೂ ಸಹ ಭಾರತ ಅಭಿವೃದ್ಧಿ